ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಿದ್ಯಾ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇರುವಾಗ ಚಂಪಾ ಫೋನ್ ಮಾಡ್ತಾಳೆ. ಹೇಳಿ ಚಂಪಾ ಅಂತಾಳೆ ವಿದ್ಯಾ. ಸಂದಾಗಿದ್ಯಾ ಅಕ್ಕ ಅಂತಾಳೆ ಚಂಪಾ. ನನ್ನ ಸಂದ ನೋಡೋದಕ್ಕೆ 2 ಕಣ್ಣು ಸಾಲಕ್ಕಿಲ್ಲ ಬಿಡು, ಅದು ಬಿಡು, ಏನು ಫೋನ್ ಮಾಡಿದ್ದು ಅಂತಾಳೆ ವಿದ್ಯಾ. ಒತ್ತಾರಕ್ಕೆ ಕೋರ್ಟ್ಗೆ ಹೋಯ್ತಿದ್ಯಾ ಅಂತಾಳೆ ಚಂಪಾ. ಬರಬೇಕು ಅಂತ ನೋಟಿಸ್ ಕಳಿಸಿದ ಮ್ಯಾಕೆ ಹೋಗಲೇಬೇಕಲ್ವಾ ಅಂತಾಳೆ ವಿದ್ಯಾ. ವಿದ್ಯಕ್ಕ ಕೆಟ್ಟಗಳಿಕೆ ಅಂದವ್ರೆ, ಅದಕ್ಕೆ ನಿನಗೆ ನೋಟಿಸ್ ಕಳಿಸವ್ರೆ ಅಷ್ಟೇ, ಆದರೆ ನಿನ್ನ ಮೇಲೆ ಅವರಿಗಿರೋ ಪಿರೂತಿ ಸ್ವಲ್ಪನೂ ಕಡಿಮೆ ಆಗಿಲ್ಲ ಅಕ್ಕ. ಅಯ್ಯೋ ಅಕ್ಕ, ನಾನು ಹೇಳ್ತಿರೋದು ದಿಟ. ಇವತ್ತು ಏನಾಯಿತು ಗೊತ್ತೇ, ಸಾವಿತ್ರಿ ಅಮ್ಮನು ಮತ್ತು ವಿನಂತಿ ಅಕ್ಕನು ನಿನ್ನ ಬಗ್ಗೆ ಕೆಟ್ಟದಾಗಿ ಮಾತಾಡೋಕೆ ನೋಡಿದಾಗ ಭದ್ರಣ್ಣ ಸುಮ್ಮನೆ ಇರದೆ ಮಾತಿಗೆ ಮಾತು ಕೊಟ್ಟು ಅವ್ರ ಬಾಯಿ ಮುಚ್ಚಿಸಿದ ಅಂತ ನಡೆದಿರೋದನ್ನು ಹೇಳ್ತಾಳೆ ಚಂಪಾ. ಅಲ್ಲ ಅಕ್ಕ, ಮನಸ್ಸಿಗೆ ಪಿರೂತಿ ಇದ್ದೇ ಹೋಗಿದ್ರೆ ನಿನ್ನ ಪರವಾಗಿ ನಿಲ್ತಿದ್ದಿದ್ರ ಹೇಳು. ನೋಡಕ್ಕ, ಮನಸ್ಸಾಗಿರೋ ಕೋಪದಿಂದ ದೂರ ಆಗಿರ್ಬೋದು, ಆದರೆ ಅವ್ರ ಹೃದಯದಾಗಿ ನಿನಗಿರೋ ಸ್ಥಾನ ಹಾಗೆ ಇದೆ ಅಂತಾಳೆ ಚಂಪಾ. ವಿದ್ಯೆ ನಗ್ತಾಳೆ. ಯಾಕಕ್ಕ ಹಂಗೆ ನಗ್ತಿದ್ದಿ ಅಂತಾಳೆ ಚಂಪಾ. ಮತ್ತಿನ್ನೇನು ಚಂಪಾ, ನೀನು ಈ ವಿಷಯ ಹೇಳಿದ ಮ್ಯಾಕೆ ಅವ್ರ ಜೊತೆ ಬಾಳೋದಕ್ಕೆ ಓಡೋಡಿ ಬರ್ತೀನಿ ಅಂತ ಅತ್ತೆ ಮತ್ತು ಅಮ್ಮಮ್ಮ ನಿಂತವ ಸುಳ್ಳು ಹೇಳೋಕೆ ಹೇಳವ್ರೆ ಅಂತಾಳೆ ವಿದ್ಯಾ. ಅಯ್ಯೋ ವಿದ್ಯಕ್ಕ, ಪ್ರಮಾಣ ಸಾಕ್ಷಿಯಾಗೂ ಹೇಳ್ತಿದ್ದೀನಿ, ನಾನು ಸುಳ್ಳು ಹೇಳ್ತಿಲ್ಲ. ಬಾವ ಎಲ್ಲರ ಮುಂದ್ಗಡೆ ನಿನ್ನ ಬಗ್ಗೆ ಮಾತಾಡಿದ್ದಂತೂ ದಿಟ ಅಂತಾಳೆ ಚಂಪಾ. ಅವ್ರು ಇದಕ್ಕೂ ಮುಂಚೆ ನನ್ನ ಬಗ್ಗೆ ಮಾತಾಡಿರೋ ಮಾತುಗಳು ಇನ್ನವೇ ನನ್ನ ಕಿವಿನಲ್ಲಿ ಗುಯ್ಗುಡ್ತಿದೆ. ಈಗ ನನ್ನ ಹಿಂದೆ ಅವ್ರು ಒಳ್ಳೇದು ಮಾತಾಡಿದ್ದಾರೆ ಅಂದರೆ ನಾನು ಹೆಂಗೆ ಚಂಪಾ ನಂಬಲಿ ಅಂತಾಳೆ ವಿದ್ಯಾ. ಹಂಗಲ್ಲ ವಿದ್ಯಕ್ಕ ಅಂತಾಳೆ ಚಂಪಾ. ಚುಚ್ಚು ಮಾತಿಂದ ಮುಚ್ಚಿರೋ ಮನಸ್ಸನ್ನು ಯಾವ ಸುಳ್ಳಿನ ಮಾತಿನ ಕೀಯಿಂದನೂ ಕೂಡ ತೆಗಿಯೋಕ್ಕಾಗಲ್ಲ. ಇದನ್ನು ಅತ್ತೆಗೂ ಅಮ್ಮಮ್ಮಂಗೂ ಹೇಳಿಬಿಡು ಚಂಪಾ ಅಂತಾಳೆ ವಿದ್ಯಾ. ನನ್ನ ಮಾತು ಒಸಿ ಕೇಳು ವಿದ್ಯಕ್ಕ ಅಂತಾಳೆ ಚಂಪಾ. ಚಂಪಾ, ನನಗೆ ಆ ವಿಷಯದ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ, ನನಗೆ ಕ್ಷಮಿಸ್ಬಿಡು ಅಂತ ಕಾಲ್ ಕಟ್ ಮಾಡ್ತಾಳೆ ವಿದ್ಯಾ. ಈಚೆ ಶಿವರಾಮೇಗೌಡರು ಊಟ ಮಾಡಿ ಲಾನ್ನಲ್ಲಿ ಕೂತಿರ್ತಾರೆ. ಮೋನಾ, ಎಲ್ರದ್ದು ಊಟ ಆಯಿತಾ ಅಂತಾರೆ ಶಿವರಾಮೇಗೌಡರು. ಹಾಂ ಆಯಿತು ರೀ, ತಗೊಳ್ಳಿ ಮಾತ್ರೆ ಅಂತ ಮಾತ್ರೆನ ಕೊಡ್ತಾರೆ ಮೋನಾ. ಆಗ ಅಜ್ಜಿ ಬಂದು ಶಿವರಾಮ ಅಂತಾರೆ. ಬಾವ ಕೂತ್ಕೋ ಅಂತಾರೆ ಶಿವರಾಮೇಗೌಡರು. ಅಜ್ಜಿ ಕೂತ್ಕೊಂಡು, ಅದು ಮೋನಾ, ನನ್ನ BP ಮಾತ್ರೆ ನಾನೆಲ್ಲೋ ಮಡಗಿಬಿಟ್ಟಿವ್ನಿ, ಏಟು ಹುಡುಕಿದ್ರೂ ಸಿಗ್ತಿಲ್ಲ. ಹಿಂಗೂ ಶಿವರಾಮ ತಗೊಳ್ಳೋ ಮಾತ್ರೆ ನಾನು ತಗೊಳ್ಳೋ ಮಾತ್ರೆ ಎರಡೂ ಒಂದೇ ಅಲ್ವಾ, ಅದಕ್ಕೆ ಇಸ್ಕೊಂಡು ಹೋಗೋಣ ಅಂತ ಬಂದೆ ಅಂತಾರೆ ಅಜ್ಜಿ. ಅವ್ವ, ನೀನು ಮಾತ್ರೆಗೋಸ್ಕರ ಬಂದಿಲ್ಲ, ನಿನ್ನ ಮನಸ್ಸಲ್ಲಿ ಏನೋ ಇಟ್ಕೊಂಡು ಬಂದಿದ್ಯಾ ಅಂತ ನಿನ್ನ ಮುಖ ನೋಡಿದ್ರೇ ಗೊತ್ತಾಯ್ತದೆ. ಏನು ಅಂತ ಹೇಳವ ಅಂತಾರೆ ಶಿವರಾಮೇಗೌಡರು. ನನ್ನ ಮನಸ್ಸಲ್ಲಿ ಏನೋ ಇದೆ ಅಂತ ಅರ್ಥ ಆಗೋ ನಿನಗೆ ನಿನ್ನ ಮಗನ ಮನಸ್ಸಲ್ಲಿ ಅವನು ಹೆಂಡ್ರವನೇ ಅನ್ನೋದು ಯಾಕೆ ತಿಳಿತಿಲ್ಲ ಅಂತಾರೆ ಅಜ್ಜಿ. ಯಾರೇನು ಭದ್ರನ ಮನಸ್ಸಲ್ಲಿ ಅವಳೆ ಅಂತ ಯಾರು ಹೇಳಿದರು ನಿನಗೆ? ಭದ್ರ ಹೇಳಿದ್ನಾ ಅಂತಾರೆ ಶಿವರಾಮೇಗೌಡರು. ಅದನ್ನು ಅವನು ಬಾಯಿ ಬಿಟ್ಟು ಹೇಳೋಕ್ಕಿಲ್ಲ ಕಣಪ್ಪ, ಅವನ ಮಾತುಕತೆ ನೋಡಿದ್ರೇ ತಿಳಿತದೆ. ಮಗ ಮನೆ ಬಾಗಿಲನ್ನು ಮುಚ್ಚಿಸಿದಷ್ಟು ಸುಲಭವಾಗಿ ಮನಸ್ಸಿನ ಬಾಗಿಲನ್ನು ಮುಚ್ಚೋದಕ್ಕೆ ಆಗಲ್ಲಪ್ಪ. ಅವತ್ತೇನೋ ಅವಳು ಸುಳ್ಳು ಹೇಳಿ ಮೋಸ ಮಾಡಿದ್ಲು ಅಂತ ಅವಳು ಮನೆಯಿಂದ ಆಚೆ ಹೊರಡ್ತಿದ್ರು, ಭದ್ರ ಸುಮ್ಮನೆ ಇದ್ದ. ಹೋದ್ಮೇಕೆ 4 ಕೋಪದ ಮಾತಾಡಿದ್ದು ಹೌದು, ಅವಳು ಬೇಡವೇ ಬೇಡ ಅಂತಲೂ ಹೇಳ್ದ, ಆದರೆ ಅವನು ವಿದ್ಯೆನ ಮರ್ತಿಲ್ಲಪ್ಪ ಅಂತಾರೆ ಅಜ್ಜಿ. ನೀನು ಹೇಳ್ದಂಗೆ ಇವನ ಮನಸ್ಸಲ್ಲಿ ಅವಳು ಇದ್ದಿದ್ರೆ ಇವನು ಯಾಕೆ ಡಿವೋರ್ಸ್ ಕೊಡೋಕ್ಕೆ ಒಪ್ಕೋತಿದ್ದ ಅಂತಾರೆ ಶಿವರಾಮೇಗೌಡರು. ಯಾಕೆಂದರೆ ಅವಳು ತಪ್ಪು ಮಾಡಿದ್ದಾಳೆ ಅನ್ನೋ ಕೋಪ ಅವನ ಮನಸ್ಸಲ್ಲಿ ಇತ್ತಲ್ಲ, ಅದಕ್ಕೆ. ಹಾಗೇನಾರ ಮನಸಾರೆ ಡಿವೋರ್ಸ್ ಕೊಡೋಕ್ಕೆ ಒಪ್ಕೊಂಡಿದ್ರೆ ಸಾವಿತ್ರಿ ವಿದ್ಯೆ ನಡವಳಿಕೆ ಬಗ್ಗೆ ಕೆಟ್ಟದಾಗಿ ಮಾತಾಡಿದಾಗ ಕೋಪದಿಂದ ಅವಳ ಬಾಯಿನ ಮುಚ್ಚೋಕ್ಕೆ ಪ್ರಯತ್ನ ಪಡ್ತಿದ್ನೋ. ಮನಸ್ಸಲ್ಲಿ ಇಲ್ಲದೆ ಇರೋರಿಗೋಸ್ಕರ ಅಷ್ಟೊಂದು ಯಾರೂ ಮಾತಾಡೋಕ್ಕಿಲ್ಲಪ್ಪ. ಬಾಯಿ ಮಾತಿಂದ ಬಿಡೋಕ್ಕೆ ಸಿದ್ಧವಾಗಿದ್ರು, ಮನಸ್ಸಿಂದ ಬಿಡೋಕ್ಕೆ ಸಿದ್ಧವಾಗಿಲ್ಲ. ಯಾವಾಗ ಭದ್ರ ತನ್ನ ಹೆಂಡತಿ ಪರವಾಗಿ ನಿಂತ್ಕೊಂಡೋ ಆವಾಗಲೇ ನನಗೆ ಗೊತ್ತಾಯಿತು, ಇನ್ನು ಅವಳನ್ನು ದೂರ ಮಾಡ್ಕೊಂಡಿಲ್ಲ ಅನ್ನೋದು. ನೇರವಾಗಿ ಹೇಳಬೇಕು ಅಂದರೆ ಇನ್ನೂ ಅವನ ಮನಸ್ಸಲ್ಲಿ ವಿದ್ಯೆ ಅವಳೆ. ಅದನ್ನು ನೋಡದೆ ನೀನು ಏನೇನೋ ನಿರ್ಧಾರ ತಗೋಬೇಡ. ಆಮೇಲೆ ನೀನು ತಗೊಳ್ಳೋ ನಿರ್ಧಾರ ಅವನಿಗೆ ಸುಖ ಕೊಡೋದು ಬರೀ ದುಃಖನೇ. ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಾ ಅಂತ ಅಜ್ಜಿ ಹೊರಡುವಾಗ ಅತ್ತೆ ಮಾತ್ರೆ ಅಂತಾಳೆ ಮೋನಾ. ನನ್ನ ಕಾಯಿಲೆಗೆ ಈ ಮಾತ್ರೆ ಹೆಂಗೆ ಮುಖ್ಯನೋ ನಿನ್ನ ಮಗನ ನೋವಿಗೆ ನಿನ್ನ ತೀರ್ಮಾನನೇ ಔಷಧಿ ಕಾಣಲ ಅಂತ ಅಜ್ಜಿ ಹೋಗ್ತಾರೆ. ಈಚೆ ಭದ್ರ ರೆಡಿ ಆಗ್ತಾ ಇರುವಾಗ ಶಿವರಾಮೇಗೌಡರು ಬರ್ತಾರೆ. ಅಪ್ಪಯ್ಯ ಅಂತಾನೆ ಭದ್ರ. ಕೋರ್ಟ್ಗೆ ಹೋಗೋಕ್ಕೆ ರೆಡಿ ಆಗ್ತಿದ್ಯೆ ಅಂತಾರೆ ಶಿವರಾಮೇಗೌಡರು. ಹ್ಞೂ ಅಪ್ಪಯ್ಯ ಅಂತಾನೆ ಭದ್ರ. ಇಲ್ಲಿ ಗಂಟ ನಮ್ಮ ವಂಶದಲ್ಲಿ ಯಾರೂ ಇಂಥ ವಿಚಾರಕ್ಕೆ ಕೋರ್ಟ್ ಮೆಟ್ಟಲು ಹತ್ತಿರಲಿಲ್ಲ. ನಿನ್ನ ಜೀವನದಲ್ಲಿ ಇಂಥ ಒಂದು ಘಟನೆ ನಡೀತದೆ ಅಂತ ನನ್ನ ಕನಸಲ್ಲೂ ಎಣಿಸಿರಲಿಲ್ಲ ಮಗ. ಆಗಿದ್ದಾಗೋಯ್ತು, ಏನಾಗಬೇಕು ಅದೆಲ್ಲ ಆಗಲೇಬೇಕಲ್ಲವೇ. ಆದ್ರೂ ನಿನ್ನ ಹತ್ರ ಒಂದು ಮಾತು ಹೇಳಿಬಿಟ್ಟು ಹೋಗೋಣ ಅಂತ ಬಂದೆ ಅಂತಾರೆ ಶಿವರಾಮೇಗೌಡರು. ಏನು ಹೇಳಿ ಅಪ್ಪಯ್ಯ ಅಂತಾನೆ ಭದ್ರ. ಕೋರ್ಟಲ್ಲಿ ಜಡ್ಜ್ ಸಾಹೇಬರು ನಿನ್ನ ಹೆಂಡ್ರ ಜೊತೆ ಬದುಕೋಕೆ ನಿನಗಿಷ್ಟನಾ ಅಂತ ಕೇಳ್ತಾರೆ. ಆಗ ನೀನು ನಿನ್ನ ಮನಸ್ಸಿಗೆ ಏನು ಅನಿಸ್ತದೋ ಅದನ್ನು ಮಾತ್ರ ಹೇಳಿ ಮಗ. ಅದನ್ನು ಬಿಟ್ಟು ನನ್ನ ಗೌರವಕ್ಕೆ ಧಕ್ಕೆ ಆಯ್ತದೆ ಅಂತ, ನನಗೆ ಅವಮಾನ ಆಯ್ತದೆ ಅಂತಲೋ ಅಥವಾ ಮನೆಯವರು ಒತ್ತಡಕ್ಕೆ ಮಣಿದು ನಿನ್ನ
ಮನಸ್ಸಿನ ವಿರುದ್ಧವಾಗಿ ಏನು ಹೇಳೋಕೆ ಹೋಗಬೇಡ. ಯಾಕಂದರೆ ಇದು ನಿನ್ನ ಬದುಕು. ಸ್ವಂತವಾಗಿ ತೀರ್ಮಾನ ಮಾಡೋ ಹಕ್ಕು ನಿನಗೆ ಮಾತ್ರ ಅದೇ. ಅದಕ್ಕೆಯ ನನ್ನ ಮನಸ್ಸಾಗಿ ಏನು ಅನ್ನಿಸ್ತದೋ ಅದನ್ನು ಮಾತ್ರ ಹೇಳೋಣ. ಹೇಳು ಮಗ ಅಂತಾರೆ ಶಿವರಾಮೇಗೌಡರು. ಅಪ್ಪಯ್ಯ ಯಾಕೆ ಹಿಂಗೆ ಮಾತಾಡ್ತಿದ್ದಿ? ನನ್ನ ಮನಸ್ಸಾಗೆ ಏನದೆ ಅಂತ ನಿನ್ಗೆ ಗೊತ್ತಿಲ್ವೇ? ಅವಳನ್ನು ಪಿರುತಿ ಮಾಡಿ ಮದುವೆ ಆಗಿವ್ನಿ. ಮನಸ್ಸಲ್ಲಿ ಇನ್ನೂ ಅವಳೆ ಅಂತ ಹೇಳ್ತಿದ್ಯಾ? ದಿಟ್ಟವಾಗ್ಲೂ ಅವಳು ನನಗೆ ಬೇಡ ಅಪ್ಪಯ್ಯ, ಅವಳು ನನಗೆ ಬೇಡ. ಇದೇ ಅಪ್ಪಯ್ಯ ನನ್ನ ಮನಸ್ಸಲ್ಲಿ ಆಳವಾಗಿ ಕೂತಿರೋದು ಅಂತಾನೆ ಭದ್ರ ಅಂತಾರೆ ಶಿವರಾಮೇಗೌಡರು. ಅಪ್ಪಯ್ಯ ಈ ಪ್ರಪಂಚದಲ್ಲಿ ನೀನೇ ಮುಖ್ಯ ಅಪ್ಪಯ್ಯ. ನನ್ನ ಅಪ್ಪಯ್ಯ ತಲೆ ತೆಗೆಸುವಂಥ ಕೆಲಸ ಮಾಡೋರು ಯಾರೇ ಆಗಿರಲಿ ಅವ್ರ ಜೊತೆಗೆ ನನ್ನ ಸಂಬಂಧ ಬೇಡ ಅಪ್ಪಯ್ಯ, ಬೇಡ ಅಂತಾನೆ ಮಗ ಭದ್ರ ಆ ಕೋಪನ ಮನಸ್ಸಲ್ಲಿ ಮಾಡಿಕೊಂಡು ಮಾತಾಡ್ತಿದ್ದೀಯಲ್ಲ ಅಂತಾರೆ ಶಿವರಾಮೇಗೌಡರು. ಇಲ್ಲ, ತೀರ್ಮಾನ ಕೊಂಡೇ ಮಾತಾಡ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಆ ಮೋಸಗಾರರ ಮನೆ ಸಂಬಂಧ ನನಗೆ ಬೇಕಾಗಿಲ್ಲ ಅಪ್ಪಯ್ಯ. ಅವರು ಏನೆಲ್ಲ ಮಾಡವ್ರೆ ಅಂತ ಗೊತ್ತಿದ್ವೇನುವೆ. ನಿನ್ನ ಮನಸ್ಸಿಗೆ ಹೆಂಗೆ ಅನಿಸ್ತದೆ ಹಂಗೆ ಮಾಡು ಅಂತ ಹೇಳ್ತಿದ್ಯಾ? ನೋಡು, ಇಂಥ ಮನಸ್ಸು ಎಷ್ಟು ಜನಕ್ಕೆ ಇರ್ತದೆ, ನೀನೇ ಹೇಳಪ್ಪಯ್ಯ. ದಿಟೆ ಹೇಳ್ತೀನಿ ಅಪ್ಪಯ್ಯ, ನಿನ್ನ ಮಗ ಆಗಿ ಹುಟ್ಟೋಕೆ ನಾನು ಶಾನೆ ಅದೃಷ್ಟ ಮಾಡವ್ನಿ. ಇನ್ನೊಬ್ಬರಿಗೆ ನೋವು ಕೊಟ್ಟಿಲ್ಲ. ಅಂಥವ್ರ ಜೊತೆಗೆ ನಾನು ಯಾವತ್ತೂ ಬದುಕೋಕ್ಕಾಗಕ್ಕಿಲ್ಲ ಅಪ್ಪಯ್ಯ, ಬದುಕೋಕ್ಕಾಗಿಲ್ಲ ಅಂತಾನೆ ಭದ್ರ. ನೋಡ್ಲಾ, ನೋವು ನಿಂದಾಗಿರಬೇಕಾದ್ರೆ ತೀರ್ಮಾನವೂ ನಿಂದೇ ಆಗಬೇಕು. ಈಗಲೂ ಹೇಳ್ತೀನಿ, ನೀನೇನೇ ತೀರ್ಮಾನ ತಗೊಂಡ್ರೂ ನನಗೆ ಒಪ್ಪಿಗೆ ಇರ್ತದೆ. ಒಳ್ಳೆಯದಾಗಲಿ, ಹೋಗ್ಬಿಟ್ಟು ಬಾ ಅಂತಾರೆ ಶಿವರಾಮೇಗೌಡರು. ಭದ್ರ ಅಳ್ತಾನೆ. ಅಳಬೇಡ ಕಣ್ಲ ಅಂತ ಕಣ್ಣೀರನ್ನು ಒರೆಸ್ತಾರೆ ಶಿವರಾಮೇಗೌಡರು. ಅಪ್ಪಯ್ಯ ಅಂತ ತಪ್ಕೋತಾನೆ ಭದ್ರ. ಹುಷಾರಾಗಿ ಹೋಗ್ಬಾ ಅಂತಾರೆ ಶಿವರಾಮೇಗೌಡರು. ಸರಿ ಅಪ್ಪಯ್ಯ ಅಂತ ಭದ್ರ ಬರ್ತಾನೆ. ಈಚೆ ಅಜ್ಜಿ ಕೂತ್ಕೊಂಡು ಅಳ್ತಿರ್ತಾರೆ. ಅತ್ತೆ, ನೀವು ಹೀಗೆ ಅಳ್ತಾ ಕೂತ್ರೆ ನಿಮ್ಮ ಆರೋಗ್ಯ ಏನಾಗಬೇಡ, ಸಮಾಧಾನ ಮಾಡ್ಕೊಳ್ಳಿ ಅಂತಾರೆ ಮೋನ. ಅದೇನು ಕರ್ಮ ಮಾಡಿದ್ನೋ ಕಾಣೆ, ಮರಿ ಮೊಮ್ಮಕ್ಕಳ ಜೊತೆ ಆಡ್ಕೊಂಡು ಚೆನ್ನಾಗಿರ್ಬೇಕಾದವಳು ಬರೀ ಸಂಕಟ ನೋವು ನೋಡ್ತಿದ್ನಲ್ಲೇ. 100 ಕಾಲ ಬದುಕಿ ಬಾಳಿ ಅಂತ ಆಶೀರ್ವಾದ ಮಾಡಿದ್ನಲ್ಲ ಅಂಥವಳು ಇವತ್ತು ಸಂಬಂಧ ಕಳ್ಕೊಂಡು ದೂರ ಆಗೋದು ನೋಡ್ತಿದ್ದೀನಲ್ಲ. ಇದನ್ನೆಲ್ಲ ನೋಡಿಕೊಂಡು ಹೇಗೆ ಸುಮ್ಮನಿರಲಿ ಅಂತಾರೆ ಅಜ್ಜಿ. ಅಮ್ಮಮ್ಮ, ಎಲ್ಲ ತಿಳಿದವರಾಗಿ ನೀವೇ ಹೀಗೆ ಸಂಕಟ ಪಡ್ತಿದ್ರೆ ಹೆಂಗೇಳಿ ಅಂತಾಳೆ ಚಂಪಾ. ಆಗ ಅಲ್ಲಿಗೆ ಸಾವಿತ್ರಿ, ವಿನಂತಿ, ಈಶ್ವರಿ, ಚಿತ್ರ ಬರ್ತಾರೆ. ಹಾಗೆ ತಿಳಿದವಳು ಅಂತ ಯಾರೇ ನನಗೆ ಬೆಲೆ ಕೊಡ್ತಾ ಇದ್ದಾರೆ? ದೇವ್ರಿ ಸಾಯೋ ಕೊನೆಗಳಿಗೆಲಿ ಇದನ್ನು ನೋಡೋಕೆ ಯಾಕಪ್ಪ ಉಳಿಸಿದ್ಯಾ ನನ್ನ ಅಂತ ಅಜ್ಜಿ ಹೇಳ್ತಾರೆ. ಅವ್ವ, ಈ ಮುದುಕಿ ಹೀಗೆ ಹತ್ತು ಭದ್ರ ಡಿವೋರ್ಸ್ ಕೊಡ್ದಂಗೆ ಮಾಡಿಬಿಡ್ತಾಳೆ ಅಂತಾಳೆ ಚಿತ್ರ. ಮುದುಕಿ ಯಾವತ್ತೂ ನಮ್ಮ ಪರವಾಗಿ ನಿಂತ್ಕೊಂಡೇ ಇಲ್ಲ. ಯಾವಳಿಗೋಸ್ಕರ ನಾವು ಹೆಂಗೆ ನಾಟಕ ಮಾಡ್ತಾಳೆ ನೋಡು, ನೋಡ್ತಿದ್ರೆ ಮೈಯೆಲ್ಲ ಉರಿತಿದೆ ಅಂತಾಳೆ ಸಾವಿತ್ರಿ. ಆಗ ಶಿವರಾಮೇಗೌಡರು ಬಂದು, ಅವ್ವ ಈಗ ಏನಾಗಿದೆ ಅಂತ ಹೀಗೆ ಗೋಳಾಡ್ತಿದ್ಯೆ ಅಂತಾರೆ. ಸಂಬಂಧನ ಕಳ್ಕೊಂಡು ಬರ್ತೀನಿ ಅಂತ ನಿನ್ನ ಮಗ ಹೊರಟು ನಿಂತವನಲ್ಲ, ಇದಕ್ಕಿಂತ ಇನ್ನೇನಾಗಬೇಕಾಗಿದೆ? ಎಲ್ಲಿ ನಿನ್ನ ಮಗ ಅಂತಾರೆ ಅಜ್ಜಿ. ಆಗ ಭದ್ರ ಬರ್ತಾನೆ. ಯಾವ ಭದ್ರ, ನಿನಗೆ ಕೈ ಮುಗಿತೀನಿ ಕಣ್ಲ. ಮದುವೆ ಆಗೋದು ಕಡೆ ಗಂಟ ಜೊತೆಯಾಗಿ ಬಾಳೆ ಬದುಕೋದಕ್ಕೆ ಹೊರತು ದೂರಾಗೋಕ್ಕೆ ಅಲ್ಲ ಕಣ್ಲ. ಸಮಸ್ಯೆ ಬಂತು ಅಂತ ಸಂಸಾರನೇ ಹಾಳು ಮಾಡ್ಕೊಳ್ಳೋದು ಬುದ್ಧಿವಂತಿಕೆ ಅಲ್ಲ ಕಣ್ಲ. ತಾಳ್ಮೆಯಿಂದ ಕೂತು ಮಾತಾಡಿದರೆ ಬಗೆಹರಿದ ಸಮಸ್ಯೆನೇ ಇಲ್ಲ. ನೋಡ್ಲಾ, ನನ್ನ ಮಾತು ಕೇಳು. ನಿನ್ನ ಹೆಂಡ್ರು ಈಗ ಬಸ್ರಿ ಕಣ್ಲ. ಅವಳಿಂತ ಒಳ್ಳೆ ಹೆಂಡ್ರನ್ನ ದೂರ ಮಾಡ್ಕೋಬೇಡ. ಬಂಗಾರದಂತ ನಿನ್ನ ಬದುಕಿಗೆ ನೀನೇ ಬೆಂಕಿ ಹಚ್ಕೋಬೇಡ. ಬೇಕಾರೆ ನಿನ್ನ ಕಾಲಿಗೆ ಬೇಕಿದ್ರು ಬೀಳ್ತೀನಿ ಕಣ್ಲ ಅಂತ ಅಜ್ಜಿ ಕಾಲೇ ಬೀಳೋಕೆ ಹೋಗ್ತಾರೆ. ಅಮ್ಮಮ್ಮ, ಏನು ಮಾಡ್ತಿದ್ಯೆ? ಯಾಕೆ ಆ ಮೋಸಗಾರ ಚೆಲುವರಾಜನ ಮನೆಯವರು ನಿನಗೆ ಫೋನ್ ಮಾಡಿ ಹೆಂಗಾರು ಮಾಡಿ ಸರಿ ಮಾಡಿ ಅಂತ ಹೇಳವ್ರ? ನೋಡಮ್ಮಮ್ಮ, ಅದಕ್ಕೇನಾರ ಹಿಂಗೆ ಮಾಡ್ತಿದ್ಯಾ ಅಂದರೆ ಹೇಳು ಅಂತಾನೆ ಭದ್ರ. ಅಯ್ಯಯ್ಯೋ, ಇವನಿಗೆ ಹಿಂಗಪ್ಪ ಹೇಳೋದು ಅಂತ ಹೇಳ್ತಾರೆ ಅಜ್ಜಿ. ನೋಡು ಅಮ್ಮಮ್ಮ, ಅವಳು ಮಾಡಿರೋ ಮೋಸನೆಲ್ಲ ಮರೆತು ಅವಳೇ ಗಂಟೆ ಸಂಸಾರ ಯಾಕಂತ ಮಾಡು ಅಂತ ಹೇಳ್ತಿದ್ಯಲ್ಲ, ಇದಕ್ಕಿನ್ನೂ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತಾನೆ ಭದ್ರ. ಇಲ್ಲಿ ಗಂಟ ನಮ್ಮ ಮನೆತನದಲ್ಲಿ ಯಾರೂ ಸಂಬಂಧ ಕಳ್ಕೊಳ್ಳೋ ಗಂಟ ಹೋಗಿಲ್ಲ ಭದ್ರ ಅಂತಾರೆ ಮೋನ. ಹಾಗಂತ ಕಷ್ಟ ಆದರೂ ಅವಳ ಜೊತೆ ಸಹಿಸ್ಕೊಂಡು ಬಾಳಕ್ಕಾಗಕ್ಕಿಲ್ಲ ಕಣವ ಅಂತಾನೆ ಭದ್ರ. ಅದು ಹಂಗಲ್ಲ ಕಣೋ ಭದ್ರ ಅಂತಾರೆ ಮೋನ. ಅಮ್ಮ, ಈ ವಿಚಾರದಂಗೆ ನಾನು ತೀರ್ಮಾನ ಮಾಡಾಗದೆ. ಈಗ ದೇವರೇ ಬಂದು ನನ್ನ ಹೇಳಿದ್ರು ನನ್ನ ನಿರ್ಧಾರ ಬದಲಾಗಕ್ಕಿಲ್ಲ. ಬೇಕಿದ್ರೆ ಈ ಸ್ಥಿತಿಯಾಗೆ ನೀವಿಬ್ಬರ ಕಾಲಿಗೆ ನಾನು ಬೀಳ್ತೀನಿ. ಅಪ್ಪಯ್ಯ ನನಗೆ ಗೊತ್ತಾಯ್ತದೆ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತಾನೆ ಭದ್ರ. ಅಣ್ಣ, ಅವನ ಜೊತೆಗೆ ನಾನು ಮತ್ತು ಈಶ್ವರಿ ಅತ್ತಿಗೆ ಹೋಗ್ಬಿಟ್ಟು ಬರ್ತೀವಿ. ಪಾಪ ಅವನೊಬ್ಬನೇ ಹೋಗೋದು ಬೇಡ ಅಂತ ಭದ್ರ. ಯಾರು ಏನೇ ಬೇಕಿದ್ರೂ ಮಾತಾಡ್ಕೊಳ್ಳಿ, ನಡಿ ನಾವು ಹೋಗೋಣ ಅಂತಾರೆ ಸಾವಿತ್ರಿ. ಭದ್ರ ಹೋಗ್ತಾನೆ. ಭದ್ರ ಲೋ ಭದ್ರ ಅಂತ ಅಜ್ಜಿ ಕೂಗ್ತಾಳ್ತಾರೆ. ಈಚೆ ಕೋರ್ಟ್ ಮುಂದೆ ಭದ್ರ, ಈಶ್ವರಿ, ಸಾವಿತ್ರಿ ನಿಂತಿರ್ತಾರೆ. ಆಗ ಲಾಯರ್ ಬಂದು ನಮಸ್ಕಾರ ಅಂದ ಹಾಗೆ ಅಪೋಸಿಟ್ ಪಾರ್ಟಿಯವರು ಬಂದಿದ್ದಾರಾ ಅಂತಾರೆ. ಇಲ್ಲಿವರೆಗೂ ನಮಗೇನು ಕಾಣಿಸ್ಲಿಲ್ಲ, ಬಂದಿಲ್ಲ ಅನಿಸುತ್ತೆ ಅಂತಾನೆ ಭದ್ರ. ಬರ್ತಾರೆ ಬಿಡಿ. ಹಾಗೆ ಒಂದು ವೇಳೆ 2-3 ಹಿಯರಿಂಗಿಗೆ ಅವ್ರು ಬರಲಿಲ್ಲ ಅಂದರೆ EPC
9ನೇ ಆದೇಶದ 6ನೇ ನಿಯಮದ ಪ್ರಕಾರ ಎಕ್ಸ್ಪಾರ್ಟಿ ಆರ್ಡರ್ ಆಗುತ್ತೆ ಅಂತಾರೆ ಲಾಯರ್. ಅಯ್ಯಯ್ಯೋ ಹಾಗೆಲ್ಲ ತಳ್ಳಾಕಬೇಡಿ, ಏನಾದರೂ ಮಾಡಿ ಇವತ್ತೇ ಲೆಕ್ಕ ಚುಕ್ತ ಮಾಡಿ ಅವಳ ಸಂಬಂಧ ಕಳ್ಕೊಂಡು ಹೋಯ್ತಾ ಇರಬೇಕು, ಹಂಗೆ ಮಾಡಿ ಲಾಯರ್ ಸಾಹೇಬ್ರೆ ಅಂತಾರೆ ಸಾವಿತ್ರಿ. ಅದು ನಾನು ನೋಡ್ಕೋತೀನಿ ಬಿಡಿ ಮೇಡಮ್, ಒಂದು ನಿಮಿಷ ಇರಿ ಬರ್ತೀನಿ ಅಂತ ಲಾಯರ್ ಹೋಗ್ತಾರೆ. ಈಚೆ ರತ್ನ ಮತ್ತು ವಿದ್ಯಾ ಕೋರ್ಟ್ ಮುಂದೆ ಆಟೋದಲ್ಲಿ ಬಂದು ಇಳಿತಾರೆ. ಆಗ ವಿದ್ಯಾ ಕಡೆ ಲಾಯರ್ ಬರ್ತಾರೆ. ಮೇಡಮ್ ನಾವು ಬಂದಿದ್ದು ಲೇಟ್ ಆಯಿತೆ ಅಂತಾಳೆ ವಿದ್ಯಾ. ಇಲ್ಲ ಸರಿಯಾದ ಟೈಮ್ಗೆ ಬಂದಿದ್ದೀರಾ, ಮತ್ತು ನಿಮ್ಮ ನಿರ್ಧಾರದಲ್ಲಿ ಯಾವ ಬದಲಾವಣೆಯೂ ಇಲ್ಲ ಅಲ್ವಾ ಅಂತಾರೆ ಲಾಯರ್. ಇಲ್ಲ ಮೇಡಮ್ ಅಂತಾಳೆ ವಿದ್ಯಾ. ಸರಿ ಬನ್ನಿ, ನೆಕ್ಸ್ಟ್ ನಿಮ್ಮ ಕೇಸೇ ಇರೋದು ಅಂತ ಲಾಯರ್ ಬರ್ತಾರೆ. ಆಗ ಎದುರುಗಡೆ ಭದ್ರ, ಸಾವಿತ್ರಿ, ಈಶ್ವರಿ ಬರ್ತಾರೆ. ಒಬ್ರನ್ನೊಬ್ಬರು ನೋಡ್ತಾರೆ. ಉಳಿದವರೆಲ್ಲ ಕೋರ್ಟ್ ಒಳಗೆ ಹೋದರೆ ವಿದ್ಯಾ ಮತ್ತು ಭದ್ರ ಒಬ್ಬರನ್ನೊಬ್ಬರು ನೋಡಿಕೊಂಡು ಒಟ್ಟಿಗೆ ಕೋರ್ಟ್ ಒಳಗೆ ಹೋಗ್ತಾರೆ. ಹಿಯರಿಂಗ್ ಶುರು ಆಗುತ್ತೆ. ಎರಡೂ ಕಡೆ ಪಾರ್ಟಿಯವರು ಬಂದಿದ್ದಾರಾ ಅಂತಾರೆ ಜಡ್ಜ್. ಹೌದು ಮಹಾಸ್ವಾಮಿಗಳೇ ಬಂದಿದ್ದಾರೆ ಅಂತಾರೆ. ನೀವೇನ್ರಿ ಭದ್ರೇಗೌಡ ಅಂತಾರೆ ಜಡ್ಜ್. ಹೌದು ಸ್ವಾಮಿ ನಾನೇ ಅಂತಾನೆ ಭದ್ರ. ನೀನೇನಮ್ಮ ವಿದ್ಯಾ ಅಂತಾರೆ ಜಡ್ಜ್. ಹೌದು ಸ್ವಾಮಿ ನಾನೇ ಅಂತಾಳೆ ವಿದ್ಯಾ. ಈ ಪ್ರಕರಣದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಹಾಕಿದವರು ಯಾರು ಅಂತಾರೆ ಜಡ್ಜ್. ನಮ್ಮ ಕ್ಲೈಂಟು ವಿಚ್ಛೇದನ ಕೇಳಿದ್ದಾರೆ ಸ್ವಾಮಿ, ಆದರೆ ಅವರು ಅದಕ್ಕೆ ಅಪೋಸ್ ಮಾಡ್ತಿದ್ದಾರೆ ಅಂತ ಭದ್ರನ ಕಡೆ ಲಾಯರ್ ಹೇಳ್ತಾರೆ. ಏನ್ರಿ ನಿಮಗೆ ನಿಮ್ಮ ಹೆಂಡತಿ ಜೊತೆ ಬಾಳೋಕೆ ಇಷ್ಟ ಇಲ್ವೇನ್ರಿ, ಅಥವಾ ಬೇರೆ ಯಾರದ್ದಾದರೂ ಒತ್ತಡಕ್ಕೆ ಅರ್ಜಿ ಹಾಕಿದ್ದೀರಾ ಅಂತಾರೆ ಜಡ್ಜ್. ಇಲ್ಲ ಸ್ವಾಮಿ, ವೈಯಕ್ತಿಕವಾಗಿ ಅವಳ ಜೊತೆ ಬದುಕೋಕೆ ಇಷ್ಟ ಇಲ್ಲದೇ ನಾನು ಡೈವರ್ಸ್ ಕೊಡ್ತಿದ್ದೀನಿ ಅಂತಾನೆ ಭದ್ರ. ಮದುವೆಯಾಗಿ ಎಷ್ಟು ದಿವಸ ಆಗಿದೆ ಅಂತಾರೆ ಜಡ್ಜ್. 1.5 ವರ್ಷ ಆಗಿದೆ ಮಹಾಸ್ವಾಮಿ ಅಂತಾನೆ ಭದ್ರ. ಆಗ ಜಡ್ಜ್ ನಗ್ತಾ, ಅಲ್ಲ ರೀ ಮದುವೆಯಾಗಿ ಇನ್ನೂ 1.5 ವರ್ಷ ಆಗಿದೆ, ಸಂಬಂಧಗಳು ಈಗ ತಾನೇ ಶುರುವಾಗ್ತಿದೆ, ಅಷ್ಟರಲ್ಲಿ ನೀವು ವಿಚ್ಛೇದನಕ್ಕೆ ರೆಡಿ ಆಗ್ತಿದ್ದೀರಾ ಅಂದರೆ ಅದ್ರ ಹಿಂದಿರೋ ಕಾರಣ ಬಹಳ ಗಂಭೀರವಾಗೇ ಇರಬೇಕಲ್ವಾ, ಆ ಕಾರಣ ಏನು ಅನ್ನೋದನ್ನು ಕೋರ್ಟ್ಗೆ ವಿವರವಾಗಿ ಹೇಳ್ತೀರಾ ಅಂತಾರೆ ಜಡ್ಜ್. ಆಗ ಭದ್ರ ಮತ್ತು ವಿದ್ಯಾ ಮುಖ ನೋಡ್ಕೋತಾರೆ. ಬಸ್ರಿ ಅಂತ ಸುಳ್ಳು ಹೇಳಿ ನನ್ನ ಮನಸ್ಸಲ್ಲಿ ಆಸೆ ಕನಸನ್ನು ಹುಟ್ಟಾಕಿ ಮೋಸ ಮಾಡಿ ನನ್ನ ನಂಬಿಕೆಗೆ ದ್ರೋಹ ಮಾಡಿದ್ದಾರೆ ಮಹಾಸ್ವಾಮಿ ಅಂತಾನೆ ಭದ್ರ. ಹೌದೇನ್ರಿ ಅಂತಾರೆ ಜಡ್ಜ್. ಪರಿಸ್ಥಿತಿ ಒತ್ತಡಕ್ಕೆ ಸಿಲುಕಿ ಸುಳ್ಳು ಹೇಳೋ ಪರಿಸ್ಥಿತಿ ಬಂತು ಮಹಾಸ್ವಾಮಿ, ಅದಕ್ಕೋಸ್ಕರ ನಾನು ಕ್ಷಮೆನೂ ಕೇಳಿದ್ದೀನಿ. ನಾನೀಗ ದಿಟ್ಟವಾಗ್ಲೂ ಗರ್ಭಿಣಿ ಮಹಾಸ್ವಾಮಿ, ಹುಟ್ಟೋ ಮಗುಗೆ ಅಪ್ಪ ಬೇಕು ಮಹಾಸ್ವಾಮಿ, ನನ್ನ ಮಗುಗೋಸ್ಕರನಾದರೂ ನಾನು ಬಾಳ್ತೀನಿ ಮಹಾಸ್ವಾಮಿ ಅಂತಾಳೆ ವಿದ್ಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.